ಇನ್ನು ಅನುದಾನದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವಂಥ ಮುಖ್ಯಮಂತ್ರಿಗಳು ಯಾರ್ಯಾರು ಎಷ್ಟೆಷ್ಟು ಅನುದಾನ ತಂದಿದ್ದೀರಿ, ಕೇಂದ್ರದ ಮಂತ್ರಿಗಳು ಯಾರು ಒಂದು ನಯಾ ಪೈಸೆ ತಂದಿಲ್ಲ, ಅದರಲ್ಲೂ ಕುಮಾರಸ್ವಾಮಿ ಕೂಡ ಒಂದು ನಯಾ ಪೈಸೆ ತಂದಿಲ್ಲ ಅನ್ನುವಂಥ ಮಾತನ್ನು ಖುದ್ದು ಮುಖ್ಯಮಂತ್ರಿಗಳು ಹೇಳಿದರು. ಜೊತೆಗೆ ಅಂದರೆ ತೇಜಸ್ವಿ ಸೂರ್ಯ ಬಗ್ಗೆಯೂ ಕೂಡ ಈ ಅಮಾವಾಸ್ಯೆ ಸೂರ್ಯ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಅವರು ಪುನರುಚ್ಚರಿಸಿದ್ದು. ಅದಕ್ಕೆ ತೇಜಸ್ವಿ ಸೂರ್ಯ ಕೂಡ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಇದೆಲ್ಲದರ ಜೊತೆಗೆ ಕುಮಾರಸ್ವಾಮಿ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಯಾರನ್ನು ಕೇಳಿದ್ದೀರಿ, ಎಷ್ಟು ಮಾತಾಡಿದ್ದೀರಿ, ಯಾರ ಜೊತೆಗೆ ಅನುದಾನ ಬೇಕು ಅನ್ನುವಂಥ ಪ್ರಶ್ನೆ ಹಾಕಿದ್ದೀರಿ ತಾವು, ಇವೆಲ್ಲವಕ್ಕೂ ಕೂಡ ಸಂಬಂಧಪಟ್ಟಂಥವ್ರು ಉತ್ತರ ಕೊಡಬೇಕು ಅಂದಿದ್ದಾರೆ ಕುಮಾರಸ್ವಾಮಿ. ಹಾಗಾದರೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ವಾಗ್ಯುದ್ಧ ಶುರುವಾಗಿದೆ ನೋಡಿ. ಹಾಲಿ ಮಾಜಿ ಸಿಎಂ ಮಧ್ಯೆ ಅನುದಾನ ಯುದ್ಧ. ರಾಜ್ಯಕ್ಕೆ ಅನುದಾನ ಬಂದಿಲ್ಲ. ಕೇಂದ್ರ ಸಚಿವ ಕುಮಾರಸ್ವಾಮಿ ಒಂದಿನ ಮಾತನಾಡಿಲ್ಲ. ಸಂಸದರು ಸಚಿವರು ಬಾಯಿ ಬಿಡ್ತಿಲ್ಲ. ಹೀಗೆ ಬಿಜೆಪಿ ಸಂಸದರು ಮತ್ತು ಕೇಂದ್ರ ಸಚಿವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ರಾಜ್ಯಕ್ಕೆ ಬರಬೇಕಾದ ಅನುದಾನ ಜಿಎಸ್ಟಿ ಪಾಲನ ಕೇಳ್ತಿಲ್ಲ ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯರ ಈ ಮಾತಿಗೆ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ನಿಮ್ಮದೇ ಸರ್ಕಾರ ಇದ್ದಾಗ ನಿಮ್ಮ ಸಂಸದರು ಏನ್ ತಂದ್ರು ಅಂತ ಪ್ರಶ್ನಿಸಿದ್ದಾರೆ. ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ, ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ. ಮತ್ತೆ ದೇಶದಲ್ಲಿ ಸುಮಾರು 50 ವರ್ಷ 1983ನೇ ಇಸ್ವಿವರೆಗೆ ಸ್ವಾತಂತ್ರ್ಯ ಬಂದ ನಂತರ 28ಕ್ಕೆ 28 ಕ್ಷೇತ್ರದಲ್ಲಿ ಸಂಸತ್ ಸದಸ್ಯರನ್ನ ಕಾಂಗ್ರೆಸ್ನಲ್ಲೇ ಕಳಿಸ್ತಾ ಇದ್ರು ಅಲ್ವೇ. ಅದರ ಜೊತೆಗೆ ಕೇಂದ್ರದಲ್ಲೂ ಅವರದೇ ಸರ್ಕಾರ, ರಾಜ್ಯದಲ್ಲೂ ಅವರದೇ ಸರ್ಕಾರ. ಅವತ್ತಿನ ಆ ಸಂಸತ್ ಸದಸ್ಯರು ಏನ್ ತಂದ್ರು? ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧವೂ ಸಿದ್ದರಾಮಯ್ಯ ಗುಡುಗಿದ್ರು. ಅಮಾವಾಸ್ಯೆ ಅಂತ ಟೀಕಿಸಿದ್ರು. ಸಿಎಂ ಹೇಳಿಕೆಗೆ ಇವತ್ತು ಪ್ರತಿಕ್ರಿಯಿಸಿದ ತೇಜಸ್ವಿ ಸೂರ್ಯ ಚಂದ್ರನ ನೋಡಿ ಪೂಜೆ ಮಾಡೋರ ಜೊತೆಗಿದ್ದು ಕನ್ಫ್ಯೂಸ್ ಆಗಿದ್ದೀರಿ ಅಂತ ಕುಟುಕಿದ್ದಾರೆ. ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ MP ಸೂರ್ಯ ಅಮಾವಾಸ್ಯೆ ಅಂತ ಕರಿತೀನಿ ನಾನು. ಅಮಾವಾಸ್ಯೆ ದಿವಸನೂ ಸೂರ್ಯ ಇರ್ತಾನೆ, ಹುಣ್ಣಿಮೆ ದಿನನೂ ಸೂರ್ಯ ಇರ್ತಾನೆ. ವರ್ಷದ 365 ದಿನ ಕೂಡ ಪ್ರಕಾಶ ಮಾಡೋದು ಯಾವುದು ಅಂತಂದ್ರೆ ಸೂರ್ಯನೇ. ಅಮಾವಾಸ್ಯೆ ದಿವಸ ಇಲ್ದಲೇ ಇರೋದು ಚಂದ್ರ. ಸಿದ್ದರಾಮಯ್ಯನವರೇ, ಬಹುಶಃ ನೀವು ಈ ಚಂದ್ರನ್ ನೋಡಿ ಪೂಜೆ ಮಾಡುವಂತ ಜನರ ಜೊತೆಗೆ ಜಾಸ್ತಿ ಇದ್ದು ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಸೂರ್ಯ ಇರೋದಿಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಇನ್ನು ಟನಲ್ ರಸ್ತೆಗೆ ವಿರೋಧಿಸಿರೋ ತೇಜಸ್ವಿ ಸೂರ್ಯಗೆ ಡಿಕೆ ಶಿವಕುಮಾರ್ ಕೂಡ ಹೆಸರೆಳೆದೇ ಟಾಂಗ್ ಕೊಟ್ಟಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸೂರ್ಯ ಜನರಿಗೆ ಏನ್ ಬೇಕೋ ಅದನ್ನ ಮಾಡಿ, ನಿಮಗೇನ್ ಬೇಕೋ ಅದನ್ನ ಮಾಡೋದಲ್ಲ ಅಂತ ತಿಳಿದಿದ್ದಾರೆ. ಸುಮಾರು 40 ಕಿಲೋಮೀಟರ್ ಟನಲ್, ಅದಕ್ಕೆ ಟೀಕೆ. ಯಾರೋ ಒಬ್ಬ MP, ನಾನು ಹೆಸರು ಹೇಳಕ್ ಹೋಗುದಿಲ್ಲ. ನಾನು ಬರೀ ಖಾಲಿ ಡಬ್ಬ, ಬರೀ ನಾಯ್ಸ್, ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು. ನಿಮಗೆ ಟನಲ್ ಬಗೆಯುವಂಥದ್ದು, ಈ ಸುರಂಗ ಮಾಡುವಂಥದ್ದು ಯಾಕೆ ಬೇಕಿದೆ? ಹಠಕ್ ಬಿದ್ದು ಜನರು ವಿರೋಧ ಮಾಡಿ ನೀವ್ ಯಾಕೆ ಅದನ್ನ ಮಾಡಕ್ ಹೋಗ್ತಾ ಇದ್ದೀರಾ? ಸರ್ಕಾರ ಕೆಲಸ ಮಾಡಬೇಕಾಗಿರೋದು ಜನಕ್ಕೇನ್ ಬೇಕೋ ಅದನ್ನ ಮಾಡೋದಿಕ್ಕೆ. ನಿಮಗೇನ್ ಬೇಕೋ ಅದನ್ನ ಮಾಡಿ ಜನರ ಮೇಲೆ ಹೇರಕ್ಕಲ್ಲ ಸರ್ಕಾರ ಇರುವಂಥದ್ದು. ಅನುದಾನ, ಅಮಾವಾಸ್ಯೆ, ಟನಲ್ ರಸ್ತೆ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ವಾಗ್ಯುದ್ಧ ನಡೆದಿದೆ. ತೇಜಸ್ವಿ ಸೂರ್ಯರನ್ನ ಸಿಎಂ ಸಿದ್ದರಾಮಯ್ಯ ಅಮಾವಾಸ್ಯೆ ಅಂತ ಕರೆದಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಸಿದ್ದರಾಮಯ್ಯ ಅಮಾವಾಸ್ಯೆ ಎಂದಿದ್ರು. ಇದೇ ಮಾತನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ್ದು ವಿಪಕ್ಷಗಳು ಸಿಎಂ ಸ್ಥಾನದ ಘನತೆ ಬಗ್ಗೆ ಪ್ರಶ್ನೆ ಎತ್ತುವಂತೆ ಮಾಡಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.